ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮಗೆ ರೀಸೆಂಟಾಗಿ 4 ನಿಗಮ ಮಂಡಳಿಗಳು ಅಂತ ಹೇಳ್ಬಿಟ್ಟು ಎಕ್ಸಾಮ್ ಏನು ಕಂಡಕ್ಟ್ ಮಾಡಿದ್ದಾರೆ. ಆ ಎಕ್ಸಾಮ್ದು ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಯಾರ್ಯಾರು ಇನ್ನೂ ನೋಡ್ಕೊಂಡಿಲ್ಲ, ನೀವೆಲ್ಲರಿಗೆ ಒಂದು ಲಿಂಕ್ನ ನಾನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನೀವು KEA ವೆಬ್ಸೈಟ್ಗೆ ಹೋಗಿದ್ದೀರಿ ಅಂತಂದರೆ ಇಲ್ಲಿ ರಿಕ್ರೂಟ್ಮೆಂಟಲ್ಲಿ ನಿಮಗೆ ಈ 4 ನಿಗಮ ಮಂಡಳಿಗಳದ್ದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇದನ್ನು ಕ್ಲಿಕ್ ಮಾಡಿದ್ದೆ ನಿಮಗೆ ಇಲ್ಲಿ ಬರುತ್ತೆ ನೋಡಿ, KSEDC, KFCSC, KBCWWD, B ಮತ್ತು MSIL 2023 ಪೊಸಿಷನ್ ಸ್ಕೋರ್ ಲಿಸ್ಟ್ ಅಂತ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪರ್ಟಿಕ್ಯುಲರ್ ಪೇಜ್ ಓಪನ್ ಆಗುತ್ತೆ. ಓಕೆ, ಸಾರಿ, ಈ ಪರ್ಟಿಕ್ಯುಲರ್ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೋಡಿದ್ರೆ ನಿಮಗೆ ಅಪ್ಲಿಕೇಶನ್ ನಂಬರ್ನ ಕೇಳಿದ್ದಾರೆ. ಓಕೆ, ಅಪ್ಲಿಕೇಶನ್ ನಂಬರು ಆದಮೇಲೆ ಅಪ್ಲಿಕೆಂಟ್ ನೇಮು, ಡೇಟ್ ಆಫ್ ಬರ್ತು ಹಾಗೂ ನಿಮ್ಮ ಈ ಕೆಳಗಡೆ ತೋರಿಸಿರೋಂಥ ಕ್ಯಾಪ್ಚಾ ಹಾಕಿದ್ರೆ ನೀವು ಈ ಎಕ್ಸಾಮ್ನ ತೊಗೊಂಡಿದ್ರೆ ನೀವು ನಿಮ್ಮ ಸ್ಕೋರನ್ನು ನೋಡ್ಕೋಬೋದು ಗೆಳೆಯರೆ. ಓಕೆ, ಸೊ ಈಗ ಅದಾದ ನಂತರ ಕೇಸ್ ನಿಮಗೆ ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ, ಸರ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ನನ್ನ ಅಪ್ಲಿಕೇಶನ್ ನಂಬರ್ ಅಂತಂದರೂ ಸಹ ನಿಮ್ಗೆ ತೊಂದರೆ ಇಲ್ಲ. ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಪ್ರಾವಿಷನಲ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಅಂತ ಒಂದು ಇದಿದೆ. ಇಲ್ಲಿ ನೋಡಿ, ಪ್ರಾವಿಷನ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿ ನೀವು ಯಾವ ನಿಗಮಗೆ ಅಪ್ಲೈ ಮಾಡ್ಕೊಂಡಿದ್ದೀರಾ, ಕಿಯಾನಿಕ್ಸ್ಗೆ ಅಪ್ಲೈ ಮಾಡಿರ್ಬೋದು, MSIL ಅಪ್ಲೈ ಮಾಡಿರ್ಬೋದು, FCS ಅಪ್ಲೈ ಮಾಡಿರ್ಬೋದು, ಫುಡ್ ರಿಲೇಟೆಡು, ಅಥವಾ CWB ಅಪ್ಲೈ ಮಾಡಿರ್ಬೋದು. ಈ ಡಿಪಾರ್ಟ್ಮೆಂಟ್ಸಲ್ಲಿ ನೀವು ನಿಮ್ಮ ಇದು ಓಪನ್ ಮಾಡಿಕೊಂಡ್ರೆ ಟೋಟಲ್ ಲಿಸ್ಟ್ ಜನ್ರೇಟ್ ಆಗುತ್ತೆ ಗೈಸ್. ಓಕೆ, ಸೊ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಓಪನ್ ಆಗುತ್ತೆ. ಈ ಕ್ಯಾಂಡಿಡೇಟ್ಸ್ ಲಿಸ್ಟಲ್ಲಿ ನೀವೇನು ಮಾಡ್ಬೋದು, ಒಂದು ನಿಮಿಷ ನಾನು ಬೇರೆದು ಓಪನ್ ಮಾಡ್ತೀನಿ ನೋಡಿ. ಈ ಲಿಸ್ಟಲ್ಲಿ ಇದು MSIL ಓಪನ್ ಮಾಡಿದ್ದೀನಿ. MSIL ಅಲ್ಲಿ ಎಷ್ಟು ಜನ ಅಪ್ಲೈ ಮಾಡಿದ್ದೀರಾ ಅಷ್ಟು ಜನರದ್ದು ಇಲ್ಲಿ ಡಾಟಾಬೇಸ್ ಇದೆ. ಓಕೆ, ನೋಡ್ತಾ ಇದ್ದೀರಲ್ವಾ, ಇಲ್ಲಿದೆ ನೋಡಿ ಡಾಟಾಬೇಸ್. ಸೊ ಈ ಥರ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀರಾ ನಿಮ್ಮ ಇದನ್ನ ಅಪ್ಲಿಕೇಶನ್ ನಂಬರ್ನ ಇಲ್ಲಿಂದ ತೊಗೋಬೇಕು. ಅಪ್ಲಿಕೇಶನ್ ನಂಬರ್ ಯಾವುದಂದ್ರೆ ಇದೇ ಆಗಿರುತ್ತೆ. ಈ ಪರ್ಟಿಕ್ಯುಲರ್ ಇದು ನೋಡ್ತಾ ಇದ್ದೀರಲ್ವಾ, ಇದು ನಿಮ್ಮ ಅಪ್ಲಿಕೇಶನ್ ನಂಬರ್. ಓಕೆ, ಕ್ಯಾಂಡಿಡೇಟ್ ID ಅಂತಿದೆ ಅಲ್ವಾ, ಕ್ಯಾಂಡಿಡೇಟ್ ಐಡಿನಲ್ಲಿ ಕಾಲಮಲ್ಲಿ ಇರೋದೇ ನಿಮ್ಮ ಅಪ್ಲಿಕೇಶನ್ ನಂಬರ್. ಓಕೆ, ಈ ಅಪ್ಲಿಕೇಶನ್ ನಂಬರ್ನ ಇದರಲ್ಲೇ ಹಾಕಿ ಓಕೆ, ಅಪ್ಲಿಕೇಶನ್ ನಂಬರ್ನ ಈ ಪರ್ಟಿಕ್ಯುಲರ್ ಪೇಜಲ್ಲಿ ಹಾಕಿ ನಂತರ ನೀವು ನಿಮ್ಮ ಸ್ಕೋರ್ಸನ್ನು ನೋಡ್ಕೊಳ್ಳಿ ಗಾಯ್ಸ್. ಓಕೆ, ಇನ್ ಕೇಸ್ ಸ್ಕೋರ್ ಏನಾದರೂ ನಿಮ್ಮದು ಅಪ್ಡೇಟ್ ಆಗಿಲ್ಲ ಅಂತಂದರೆ ನಿಮಗೆ ಈ ಸ್ಕೋರ್ದು ಲಿಸ್ಟ್ ಪೇಜ್ ಓಪನ್ ಮಾಡಿದ್ದೆ ನಿಮಗೆ ಇಲ್ಲಿ ಕೆಳಗಡೆ ಎನೇಬಲ್ ಅಂತ ಹೇಳ್ಬಿಟ್ಟು ಒಂದು ಐಕಾನ್ ಕೊಟ್ಟಿರ್ತಾರೆ. ನಾನು ಅದನ್ನೇನು ಮಾಡ್ತೀನಿ ಅಂದರೆ ಸೊ ಎನೇಬಲ್ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಇದು ಕೊಟ್ಟಿರ್ತಾರೆ, ಒಂದು ಐಕಾನ್ ಇರುತ್ತೆ. ಓಕೆ, ಐಕಾನ್ನ ಎನೇಬಲ್ ಮಾಡಿ ಇಲ್ಲಿ ನಿಮಗೆ ಆ ಪರ್ಟಿಕ್ಯುಲರ್ ಲೈನ್ ಹತ್ರ ಏನಂತ ಕೊಟ್ಟಿರ್ತಾರೆ ಅಂತ ಅಂದರೆ ಮಿಸ್ಸಿಂಗ್ ಸ್ಕೋರ್ ಕ್ಯಾಂಡಿಡೇಟ್ಸ್ ಅಂತ ಇರುತ್ತೆ. ಪ್ಲೀಸ್ ಅಪ್ಲೋಡ್ ಏನಂತ ಇರುತ್ತೆ ಅಂದರೆ ನಿಮಗೆ ಇಲ್ಲಿ ಕೆಳಗಡೆ ಅಪ್ಲೋಡ್ ಮಾಡಿ ಅಂತ ಇರುತ್ತೆ. ಏನು ನಿಮ್ಮ ಹಾಲ್ ಟಿಕೆಟ್, ಅಪ್ಲೋಡ್ ಹಾಲ್ ಟಿಕೆಟ್ ಆ್ಯಂಡ್ ಯಾವ ಎಕ್ಸಾಮ್ ತೊಗೊಂಡಿದ್ದೀರ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಕ್ಸಾಮ್ ಸೆಲೆಕ್ಷನ್ ನೀವು ಯಾವ್ದು MSILನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರು ಇಲ್ಲ ಸೇಲ್ಸ್ ಇಂಜಿನಿಯರು ಇಲ್ಲ ಬೇರೆ ಯಾವ್ದು FDA SDA ಯಾವುದೇ ತೊಗೊಂಡಿದ್ರು ಕೂಡ ಆ ಪೋಸ್ಟ್ದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, FDA ಇರ್ಬೋದು, SDA ಇರ್ಬೋದು, ಆದಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಇರ್ಬೋದು, ಸೇಲ್ಸ್ ಇಂಜಿನಿಯರ್ ಇರ್ಬೋದು. ಓಕೆ, ಈ ಥರ ಯಾವುದೇ ಇದ್ದರೆ ಆ ಎಕ್ಸಾಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ ನಂತರ ನಿಮ್ಮ ಹಾಲ್ ಟಿಕೆಟ್ನ ಅಪ್ಲೋಡ್ ಮಾಡಿಬಿಟ್ಟು ನೀವು ಅಪ್ಲೋಡ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಅಪ್ಲೋಡ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಆಗ ಸಬ್ಮಿಟ್ ಮಾಡಿದರೆ ನಿಮಗೆ ನಿಮ್ಮ ಸ್ಕೋರ್ನ ಅವ್ರು ಕಳಿಸ್ಕೊಡ್ತಾರೆ. ಇನ್ ಕೇಸ್ ನಿಮ್ಮ ಡೀಟೇಲ್ಸ್ ಬಂದಿಲ್ಲ ಅಂತಂದರೆ. ಓಕೆ, ಇನ್ನೂ ಏನೇ ಡೌಟ್ ಇದ್ದರೂ ಸಹ ನನಗೆ ಈ ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ನೀವು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಗೈಸ್. ಓಕೆ, ಕಮೆಂಟ್ ಮಾಡಿ ಸೊ ದಟ್ ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮ ಸ್ಕೋರ್ಸು ಯಾರು ಬಂದಿಲ್ಲ ಅಂತಂದರೆ
ದಯಮಾಡಿ ಅದು ಡೀಟೇಲ್ಸ್ನ ಕಳಿಸ್ಕೊಡಿ. ಐ ವಿಲ್ ಟ್ರೈ ಟು ಗಿವ್ ಬ್ಯಾಕ್ ದ ಡೀಟೇಲ್ಸ್. ಓಕೆ, ಸೊ ಎಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್, ಗುಡ್ ಡೇ.